ಮತ್ತೊಂದು ಕಡೆ ಕೋಗಿಲು ಗ್ರಾಮದಲ್ಲಿ ಅಕ್ರಮ ಮನೆಗಳ ತೆರವು ಕುರಿತಂತಹ ಬಿಜೆಪಿಯ ಸತ್ಯಶೋಧನಾ ಸಮಿತಿ ಅವರೇನು ರಚಿಸಿಕೊಂಡಿದ್ರಲ್ಲ, ಇವತ್ತು ತನ್ನ ವರದಿಯನ್ನ ಸಲ್ಲಿಸಿದೆ. ರಾಜ್ಯಪಾಲರಿಗೂ ಕೂಡ ವರದಿ ಸಲ್ಲಿಕೆ ಆಗಿದೆ. 103 ಪುಟಗಳ ವರದಿಯಲ್ಲಿ ಅಂದ್ರೆ ಸತ್ಯಶೋಧನಾ ಸಮಿತಿ ಅದೇನು ಹಂಗಂದ್ರೆ ಅವರು ಸತ್ಯಶೋಧನೆ ಮಾಡಿದ್ದಾರೆ, ಏನೇನು ಶಿಫಾರಸ್ಗಳನ್ನ ಮಾಡಿದ್ದಾರೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಾಗಿನ ರಿಪೋರ್ಟ್ ನೋಡ್ಕೊಂಬೋಣ. ಬಂತು OTP. ಮೊದಲ ಹಂತದಲ್ಲಿ 28 ಕುಟುಂಬಕ್ಕೆ ಮನೆ ಹಕ್ಕು ಪತ್ರ. ಇಪ್ಪತ್ಮೂರು ದಿನಗಳಾದರೂ ಸಿಗದ ಮನೆ, ಕೋಗಿಲು ನಿರಾಶ್ರಿತರ ಆಕ್ರೋಶ. ಕೋಗಿಲು ಲೇಔಟ್ ಅಕ್ರಮ ಒತ್ತುವರಿ ತೆರವು ಮಾಡಿ ಇವತ್ತಿಗೆ 23 ದಿನ ಆಗಿದೆ. ಆದ್ರೆ ಇನ್ನೂ ಯಾರಿಗೂ ಮನೆ ಸಿಕ್ಕಿಲ್ಲ. ಸದ್ಯ ಡೆಮಾಲಿಷ್ ಆದ 167 ಮನೆಗಳ ಪೈಕಿ ಕೇವಲ 10ಕ್ಕೂ ಹೆಚ್ಚು ನಿವಾಸಿಗಳ ಸಂಪೂರ್ಣ ದಾಖಲೆಗಳನ್ನ ಪಡೆಯಲಾಗಿದೆ. ಅರ್ಜಿ ಸಲ್ಲಿಸಿರೋದಕ್ಕೆ OTP ಕೂಡ ಬಂದಿತ್ತು. ಅದನ್ನ ಪಡೆದು ಅಧಿಕಾರಿಗಳು ಸ್ಥಳಕ್ಕೆ ಬಂದು ಡೆಮಾಲಿಷನ್ ಆಗಿದ್ದಂತ ಮನೆ ಮುಂದೆ ನಿಲ್ಲಿಸಿ ಫೋಟೋ ತೆಗೆದುಕೊಂಡು ನಂತರ ಎಲ್ಲ ದಾಖಲೆಗಳನ್ನ ಪಡಿತಾ ಇದ್ದಾರೆ. ಅಲ್ಲಿಗೆ ಅಷ್ಟು ಸುಲಭವಾಗಿ ಮನೆ ಕೊಡೋದು ಸಾಧ್ಯ ಇಲ್ಲ ಅನ್ನೋದು ಎದ್ದು ಕಾಣ್ತಾ ಇದೆ. ಈ ವಿಳಂಬ ನೀತಿಗೆ ಕೋಗಿಲು ನಿರಾಶ್ರಿತರು ಕೆರಳಿದ್ದಾರೆ. ನಮಗೆ ಬೇಡ ಸರ್, ಅಪಾರ್ಟ್ಮೆಂಟ್ಗಳು ಬೇಡ. ನಾವು ಅಲ್ಲಿರೋ ಯೋಗ್ಯತೆ ಇಲ್ಲ ನಮಗೆ, ಯಾಕಂದರೆ ನಾವೆಲ್ಲ ಫಕೀರೋರು, ನಾವು ಭಿಕ್ಷೆ ಬೇಡ ತಿನ್ನೋರು. ನಮ್ಗೆ ಅಲ್ಲಿ ಹೋಗಿರೋಕ್ಕೆ ಅಷ್ಟು ಯೋಗ್ಯತೆ ಇಲ್ಲ. ನಾವೇ ಹೇಳ್ತಾ ಇದ್ದೀವಿ, ನೀವು ಕಿತ್ತಾಡಬೇಡಿ, ನಮಗೆ ಕೊಡಬೇಡಿ ಅಂತ BJP ಅವ್ರು ಅಂತ ಇದ್ದಾರೆ. ನೀವು ಕೊಡ್ತೀವಿ ಅಂತ ಸಮಾಧಾನ ಬೇಡ ಸರ್ ನಮಗೆ. ಒಂದು ನೋಡಿ, ಎಲ್ಲಾದರೂ ಜಾಗ ಕೊಡಿ. ದೊಡ್ಡವರು ಎಷ್ಟು ಜನ ಇದ್ದಾರೆ, ದೊಡ್ಡವ್ರು ಎಲ್ಲರಿಗೂ ಸೇರಿಸಿ ಹೇಳ್ತಾ ಇದ್ದೀನಿ, ಎಲ್ಲಾದರೂ ಇರೋಕ್ಕೊಂದು ಜಾಗ ಕೊಡಿ, ನಾವು ಗುಡಿಸಲು ಹಾಕೋತೀವಿ, ಶೆಡ್ ಹಾಕೋತೀವಿ. ಇಲ್ಲ ನಿಮ್ಮ ಕೈಯಲ್ಲಿ ಕೊಡೋಕ್ಕಾಗಲ್ಲ ಅಂದರೆ ಇದೇ ಜಾಗದಲ್ಲಿ ಮತ್ತೆ ಶೆಡ್ಗಳು. ಇನ್ ಕೆಲವರು ನಾವೆಲ್ಲ ದಾಖಲೆ ಕೊಟ್ಟಿದ್ದೀವಿ, ಆದ್ರೆ ನಮಗೆ ಯಾವುದೇ ಕಾಲ್ ಬಂದಿಲ್ಲ, ಯಾವುದೇ OTPಯೂ ಬಂದಿಲ್ಲ ಅಂತಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ರಾಜೀವ್ ಗಾಂಧಿ ವಸತಿ ನಿಗಮದ MD ಪರಶುರಾಮ್, ನಮಗಿನ್ನೂ ಕೂಡ ಅಂತಿಮ ಪಟ್ಟಿ ತಲುಪಿಲ್ಲ ಅಂತಿದ್ದಾರೆ. ಅಮೃತ್ ಮಹೋತ್ಸವ ಅನ್ನುವಂಥ ಸ್ಕೀಮಲ್ಲಿ 550 ಜನರಿಗೆ 27 ಕೋಟಿ 50 ಲಕ್ಷ ಅಮೌಂಟ್ ಬಂದಿದೆ BBMPಯಿಂದ, ಆಗಿನ BBMPಯಿಂದ. ಸೊ ಅದಾದಮೇಲೆ ಅದ್ರ ಜೊತೆಗೆ ಒಂದು ಲೆಟ್ರ್ ಕೊಟ್ಟರು. 15 ದಿವಸದ ಒಂದು ಮಧ್ಯದಲ್ಲಿ 1 ತಿಂಗಳ ಗ್ಯಾಪಲ್ಲಿ ಒಂದು ಲೆಟ್ರ್ ಕೊಟ್ಟರು. ನಾವು ಅರ್ಹ ಬೆನಿಫಿಷಿಯರಿ ಪಟ್ಟಿ ಕೊಡ್ತೀವಿ, ಆ ಪಟ್ಟಿ ಬಂದ ಮೇಲೆ ನೀವು ಈ ದುಡ್ಡನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತೇಳಿ. ಸೊ ಪಟ್ಟಿಗಾಗಿ ಅವತ್ತಿನಿಂದ ವೇಟ್ ಮಾಡ್ತಾ ಇದ್ದೀವಿ, ಇಲ್ಲಿವರೆಗೂ ಪಟ್ಟಿ ಬಂದಿಲ್ಲ. ಸೊ ಅದ್ರ ಮಧ್ಯೆ ನಾವು ಸುಮಾರು ಲೆಟ್ರ್ ಮಾಡಿದ್ದೀವಿ, ಪಟ್ಟಿ ಕೊಡಿ, ಎಲಿಜಿಬಿಲಿಟಿ ಬೆನಿಫಿಷಿಯರಿ ಪಟ್ಟಿ ಕೊಡಿ ಅಂತ. ಪಟ್ಟಿ ಇನ್ನೂ ಬಂದಿಲ್ಲ. ಕೋಗಿಲು ನಿವಾಸಿಗಳಿಗೆ ಮನೆ, ಸರ್ಕಾರದ ವಿರುದ್ಧ BJP ಸಮರ. ಕೋಗಿಲು ಅಕ್ರಮ ನಿವಾಸಿಗಳಿಗೆ ಮನೆ ನೀಡ್ತಾ ಇರೋದಕ್ಕೆ BJP ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಈ ಬಗ್ಗೆ ಇವತ್ತು ರಾಜ್ಯಪಾಲರನ್ನ ಭೇಟಿಯಾದ BJPಯ ನಿಯೋಗ ದೂರು ಸಲ್ಲಿಸಿದೆ. ಇದಕ್ಕೂ ಮುನ್ನ BJP ರಾಜ್ಯಾಧ್ಯಕ್ಷ BY ವಿಜಯೇಂದ್ರಗೆ ವರದಿಯನ್ನ ಒಪ್ಪಿಸಲಾಗಿದೆ. 103 ಪುಟಗಳ ವರದಿಯಲ್ಲಿ ಸತ್ಯಶೋಧನಾ ಸಮಿತಿ ಪ್ರಮುಖ ಶಿಫಾರಸುಗಳನ್ನ ಮಾಡಿದೆ. ಬೆಂಗಳೂರಿನಲ್ಲಿ ಗುಡಿಸಲು ಹಾಕಿರುವ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು. ಬೆಂಗಳೂರಿನಲ್ಲಿರುವ 2 ಲಕ್ಷಕ್ಕೂ ಅಧಿಕ ಬಾಂಗ್ಲಾದೇಶಿಯರನ್ನ ಅರೆಸ್ಟ್ ಮಾಡಿ ಅವರ ದೇಶಕ್ಕೆ ಕಳಿಸಬೇಕು. ನಿಯಮದ ಪ್ರಕಾರವೇ ಮನೆಗಳನ್ನ ಹಂಚಿಕೆ ಮಾಡಬೇಕು. ರಾಜ್ಯ ಸರ್ಕಾರವೇ ಪ್ರಕರಣದ ತನಿಖೆಯನ್ನ ಮಾಡಲಿ. 167 ಕುಟುಂಬಗಳಿಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿಯಲ್ಲಿ ಪುನರ್ವಸತಿ ಕಲ್ಪಿಸೋದಕ್ಕೆ ಅವಕಾಶ ಇಲ್ಲ. ಜೊತೆಗೆ 26 ಜನಕ್ಕೆ ತರಾತುರಿಯಲ್ಲಿ ಮನೆಗಳನ್ನ ನೀಡ್ತಾ ಇರೋದ್ರ ಹಿಂದಿನ ಉದ್ದೇಶ ಏನು ಅಂತ ಸಮಿತಿಯ ವರದಿಯಲ್ಲಿ ಶಿಫಾರಸು ಮಾಡಲಾಗಿದೆ. ಕೇರಳದ ಕೋಗಿಲೆ ಕೂಗಿದ್ಕೋಸ್ಕರ ಇಲ್ಲಿ ನಮ್ಮ ಕೋಗಿಲೆಗಳೆಲ್ಲ ಬಾಯಿ ಮುಚ್ಕೊಂಡ್ಬಿಟ್ಟವೆ. ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಕಾಗೆಗಳೆಲ್ಲ ಬಾಯಿ ಮುಚ್ಕೊಂಡ್ಬಿಟ್ಟವೆ. ನೀವು ಮನೆ ಅವ್ರಿಗೆ ಇನ್ನೊಂದು ಕಡೆ ಮನೆ ಕೊಡೋದು ಅದು ತಪ್ಪಲ್ವಾ? ಇದು ಇವತ್ತು ಚರ್ಚೆ ಆಗ್ಬೇಕಾಗಿರೋದು. ಆ ಕಾರಣದಿಂದ ಅಲ್ಲಿ ಅದು ಮಾಡಿರ್ತಕ್ಕಂಥದ್ದು ಈ ಸರ್ಕಾರದ ತಪ್ಪಿದೆ ಅಂತಕ್ಕಂಥದ್ದು. ಕೊನೆಗೆಲ್ಲ ಹೋಗಿ ಫೈನಲ್ ಹೋಗಿ ಇವತ್ತು ಉಳ್ಕೊಂಡಿರೋದು 26 ಜನ ಮಾತ್ರ. 26 ಜನಕ್ಕೂ ಕೂಡ ಇನ್ನೂ ಕೂಡ ನಿವೇಶನ ಕೊಡಕ್ಕೆ ಆಗ್ತಾ ಇಲ್ಲ ಅವ್ರ ಕೈಯಲ್ಲಿ ಕೂಡ. ಈ ಥರ ಸರ್ಕಾರ ಅರಾತುರಿಯಲ್ಲಿ ಸ್ಥಳೀಯರು ಅಂತೇಳಿ ಗುರುತಿಸವ್ರೆ. ದುಡ್ಡು ಕೊಟ್ಟರೂ ಸಿಗದ ಸೂರು, ಸಿಡಿದೆದ್ದ ಅಸಲಿ ಫಲಾನುಭವಿಗಳು. ಕೋಗಿಲು ಲೇಔಟ್ನಲ್ಲಿನ ಅಕ್ರಮ ನಿವಾಸಿಗಳಿಗೆ ಸರ್ಕಾರ ಮನೆ ಕೊಡ್ತಿದೆ. ಆದ್ರೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿ ಮನೆಗಾಗಿ ಅರ್ಜಿ ಸಲ್ಲಿಸಿದ ಹಾಗೂ ಮನೆಗಾಗಿ ದುಡ್ಡು ಕಟ್ಟಿದ 550 ಫಲಾನುಭವಿಗಳಿಗೆ ಇನ್ನೂ ಮನೆ ಸಿಕ್ಕಿಲ್ಲ. ಹೀಗಾಗಿ ಇವತ್ತು ಫಲಾನುಭವಿಗಳು ಪ್ರತಿಭಟನೆ ನಡೆಸಿದ್ರು. ಇಲ್ಲಿ ಜನ ಸೇರಬಾರ್ದು, ಪ್ರತಿಭಟನೆ ಮಾಡಬಾರ್ದು ಅಂತ ಪೊಲೀಸರು ಸೂಚನೆ ಕೊಟ್ರು. ಈ ವೇಳೆ ಪೊಲೀಸರ ಜೊತೆಯೂ ವಾಗ್ವಾದ ಉಂಟಾಯ್ತು. ಇವತ್ತು ಬಂದ್ಬಿಟ್ಟು ಪೊಲೀಸ್ನವ್ರನ್ನ ಬಿಟ್ಬಿಟ್ಟು ನಮ್ಮ ಮೇಲೆ ಬೆದರಿಕೆ ಹಾಕ್ಸಿ ಇಲ್ಲಿ ಹೊರಗೆ ಇಲ್ಲ, ಕುರಂಗೆ ಇಲ್ಲ, ನೀವು ಹಚಿಕ್ ಹೋಗ್ಬೇಕು ಇಲ್ಲಿಂದವಾ, ದಯವಿಟ್ಟು ಹೋಗದೆ ಆದ್ರೆ ನಿಮ್ಮನ್ನ ಹೆಚ್ಚಿಗೆ ಹಾಕ್ತಿವಿ, ಹೊರಗೆ ಹಾಕ್ತಿವಿ ಅಂತ ಹೇಳ್ತಾ ಇದಾರೆ. ಆದ್ರೆ ಇಲ್ಲಿ ಏನ್ ನ್ಯಾಯ? ಈಗ ಸಂವಿಧಾನದ ಪ್ರಕಾರ ಎಲ್ಲ ಹೇಳ್ತಾರೆ ನಾವು ಅಲ್ಲಿ ಮಾಡ್ಬೋದು ಇಲ್ಲಿ ಮಾಡ್ಬೋದು ಅಂತ. ಯಾವ್ದು ನ್ಯಾಯ? ಹಂಗಾರೆ ನಾವು ಕುತ್ಕೊಂಡು ಮಾತನಾಡಂಗಿಲ್ಲ ಅಂತಂದ್ರೆ ನಾವ್ ಎಲ್ಲಿದೀವಿ ಈ ಪ್ರಜಾಪ್ರಭುತ್ವದಲ್ಲಿ? ಅಟ್ಲೀಸ್ಟ್ ನಮ್ಮ ಮಾತಾಡಕ್ಕೆ ಬಿಡ್ತಾ ಇಲ್ಲ. ಏನು ನಾವು 100 ಜನ ಇಲ್ಲ, 50 ಜನ ಫಲಾನು ಒಬ್ಬೊಬ್ರು ಆದ್ರೆ ಒಳಗಡೆ ಬಿಡ್ತಾ ಇಲ್ಲ. ತಣಿಸಂದ್ರದಲ್ಲೂ ಮನೆ ತೆರವು, ಬೀದಿಗೆ ಬಿದ್ದ ಕುಟುಂಬಗಳು.
ಕೋಗಿಲು ರೀತಿಯಲ್ಲೇ ಬೆಂಗಳೂರಿನ ಥಣಿಸಂದ್ರದಲ್ಲೂ ಬಿಡಿಎಯಿಂದ ಮನೆ ತೆರವು ಮಾಡಲಾಗಿದೆ. ಮನೆ ಕಳೆದುಕೊಂಡವರು ಬೀದಿಗೆ ಬಿದ್ದಿದ್ದಾರೆ. ಮಳೆ ಕೊರೆಯೋ ಚಳಿಗೆ ಮಹಿಳೆಯರು, ವೃದ್ಧರು, ಮಕ್ಕಳು ತತ್ತರಿಸಿ ಹೋಗಿದ್ದಾರೆ. ಸಹಾಯಧನದಿಂದ ಬೇರೆ ಮನೆ ಮಾಡೋಕೆ ಸಾಲೋದಿಲ್ಲ ಅಂತ ಅಳಲು ತೋಡ್ಕೊಳ್ತಿದ್ದಾರೆ. ಸರ್, ನಾವು ಇಲ್ಲಿ 15 ವರ್ಷದಿಂದ ಇದ್ದೀವಿ. ಇಲ್ಲೇ ಒಂದು ನೋಟಿಸು ಬಂದಿಲ್ಲ, ಏನೂ ಬಂದಿಲ್ಲ. ಸಡನ್ನಾಗಿ ಗುರುವಾರ ಬೆಳಗ್ಗೆ 6 ಗಂಟೆಗೆ ಬಂದು BDO ಅವರು ಹೊಡೆದಾಗ್ಬಿಟ್ರು ಸರ್. ನಾವು ಒಳಗಡೆ ನಿಧಾನ ಮಾಡ್ತಾಯಿದ್ರು, ಮಕ್ಕಳಿಗೆಲ್ಲ ನಿದ್ದೆ ಮಾಡ್ತಾಯಿದ್ರು. ಎಬ್ಬರಿಸ್ಬಿಟ್ಟು ಆಚೆ ಕಳಿಸ್ಬಿಟ್ಟು ಅವರು ನಾವು BDO ಅವರು ಡೆಮಾಲೇಷನ್ ಮಾಡ್ತಾಯಿದ್ದೀವಿ, ಆಚೆ ಕಡೆ ಬಂದ್ಬಿಡಿ ಅಂತ ತಳ್ಕೊಂಡು ಹೋಗ್ಬಿಟ್ರು ಸರ್. ಅವರು ಸಾಲಲ್ಲ ನಮಗೆ. ಹೋಗ್ಬೇಕಂದ್ರೆ ನಮ್ಮ ದೊಡ್ಡ ಫ್ಯಾಮಿಲಿ. ಯಾಕಂದ್ರೆ ನಮ್ಮಮ್ಮ ಇಲ್ಲಿ ಮಲ್ಕೊಂಡಿದ್ದಾರೆ ನೋಡಿ. ಅಲ್ಲಿ 6 ಜನ ಇದ್ದೀವಿ ನಾವು. 2 ಮಕ್ಕಳು ಇದ್ದಾರೆ. ಎಲ್ಲಿಗೆ ಹೋಗ್ಬೇಕು ಹೇಳಿ ನಾವು? 20 ವರ್ಷ ಒಳಗಡೆಯಿಂದ ಇದ್ದಾರೆ ಸರ್. ಸಣ್ಣ ಸಣ್ಣ ಮನೆಗಳು ಮಾಡಿಕೊಂಡು ಇದ್ದಾರೆ. ಡಾಕ್ಯುಮೆಂಟ್ಸೂ ಪಕ್ಕ ಇದೆ ಇವ್ರದ್ದು. ಇದೆಲ್ಲ BDO ಅವರು ಏನೋ ಗೇಮ್ ಮಾಡ್ತಾ ಇರೋದು, ಬೇರೆ ಏನಿಲ್ಲ. ಇನ್ಫೋಸಿಸ್ ಮನೆ ನಿರ್ಮಿಸಿಕೊಟ್ಟಿದ್ರು ಹಂಚಿಕೆ ಮಾಡದೇ ನಿರ್ಲಕ್ಷ್ಯ. ಕೋಗಿಲು ನಿರಾಶ್ರಿತರಿಗೆ ತರಾತುರಿಯಲ್ಲಿ ಪುನರ್ವಸತಿ ಕಲ್ಪಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಆದರೆ ಕೊಡಗಿನಲ್ಲಿ ಪ್ರವಾಹ ಸಂತ್ರಸ್ತರಿಗೆ ಮನೆ ಸಿಕ್ಕಿಲ್ಲ. ಸೋಮಾರ್ಪೇಟೆಯ ಜಂಬೂರಿಯಲ್ಲಿ 200 ಮನೆಗಳನ್ನ ಇನ್ಫೋಸಿಸ್ ನಿರ್ಮಾಣ ಮಾಡಿಕೊಟ್ಟಿದೆ. ಹೀಗಿದ್ರೂ ಸಂತ್ರಸ್ತರಿಗೆ ಹಂಚಿಕೆ ಮಾಡೋದಕ್ಕೆ ಸರ್ಕಾರ ನಿರ್ಲಕ್ಷ್ಯ ತೋರ್ತಾ ಇದೆ. ಬೆಂಗಳೂರಲ್ಲಿ ಕೋಗಿಲೂರದು 1 ವಾರ ಆಗಿಲ್ಲ, ಆಲ್ರೆಡಿ ಈಗ 1 ಮನೆಗಳನ್ನ ಆಲ್ರೆಡಿ ಅಲರ್ಟ್ ಮಾಡಿ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 200 ಮನೆಗಳು ಆಲ್ರೆಡಿ ಇನ್ಫೋಸ್ ಅವರು ಮಾಡಿ ಕಟ್ಟಿ ಕೊಟ್ಟು ಅಂತೂ ಸಹ ಇದು 3 ವರ್ಷ ಆಯಿತು ಫಿನಿಶಿಂಗ್ ಆಗಿ, ಇನ್ನೂ ಆಲ್ರೆಡಿ ಮನೆ ಕೊಡೋಕ್ಕಾಗಿಲ್ಲ. 1 ವಾರದಲ್ಲೇ ಈಗ ಆಲ್ರೆಡಿ ಬ್ಯಾಂಗ್ಳೂರಲ್ಲಿ ಆದಂಥ ಇನ್ಸಿಡೆಂಟಿಗೆ ಆಲ್ರೆಡಿ ಮನೆ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀರಾ. ಇದೇ ಕಾರಣಕ್ಕೆ ಸರ್ಕಾರದ ನೀತಿ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಅಂತ ವಿಪಕ್ಷಗಳು ಆರೋಪಿಸ್ತಾ ಇವೆ. ಅತ್ತ ಕೋಗಿಲು ಕಗ್ಗಂಟು ಬೇಗ ಬಗೆಹರಿತಾ ಇಲ್ಲ, ಇತ್ತ ಅಸಲಿ ಫಲಾನುಭವಿಗಳಿಗೂ ಮನೆ ಸಿಗ್ತಿಲ್ಲ. ಇನ್ನೊಂದ್ ಕಡೆ ಮಳೆ ಪ್ರವಾಹದ ವೇಳೆ ಸೂರು ಕಳೆದುಕೊಂಡವರು ಗೋಳಾಡೋದು ತಪ್ತಾ ಇಲ್ಲ. ಬೆಂಗಳೂರಿನಿಂದ ಪ್ರದೀಪ್, ಕಿರಣ್ ಸೂರ್ಯ, ಲಕ್ಷ್ಮೀ ನರಸಿಂಹ ಜೊತೆ ಗೋಪಾಲ್ ಸೋಮಯ್ಯ, TV9 ಮಡಿಕೇರಿ.